ನಮಸ್ತೆ ಎಲ್ರಿಗೂ. ಈಗ ಉತ್ತರ ಕರ್ನಾಟಕ ಸ್ಪೆಷಲ್ಲು ಮಂಡಕ್ಕಿ ಒಗ್ಗರಣೆ ಮಾಡೋದು ಅಂದರೆ ಮಂಡಕ್ಕಿ ಸೂಸ್ಲ ಮಾಡೋದು ತೋರಿಸ್ತೀನಿ ಬನ್ನಿ. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ. ಇದು ಆ್ಯಕ್ಚುಲಿ ನಮ್ಮ ಪಕ್ಕದ ಮನೆಯವ್ರ ರೆಸಿಪಿ. ನಾನು ಟ್ರೈ ಮಾಡ್ತೀನಿ, ಚೆನ್ನಾಗಿ ಬರುತ್ತೆ, ನೋಡೋಣ ಬನ್ನಿ. ಇದಕ್ಕೆ ಮೇಯ್ನಾಗಿ ಬೇಕಾಗಿರೋದು ಕಡಲೆಪುರಿ, ಈರುಳ್ಳಿ, ಟೊಮೊಟೊ, ಹಸಿರುಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುಟಾಣಿ ಮತ್ತು ಕಡಲೆ ಬೀಜ, ಹುಣಸೆಹಣ್ಣಿನ ರಸ ಸ್ವಲ್ಪ, ಜೀರಿಗೆ, ಸಾಸಿವೆ, ಅರಿಶಿಣ, ಸ್ವಲ್ಪ ಸಾಂಬಾರು ಪುಡಿ ಮತ್ತು ಖಾರದ ಪುಡಿ ಬೇಕಾಗುತ್ತೆ. ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ. ಫಸ್ಟು ನಾವು ಕಡಲೆ ಬೀಜ ಸ್ವಲ್ಪ ಪೌಡ್ರ್ ಮಾಡ್ಕೊಳ್ಳೋಣ. ತುಂಬ ಪೌಡ್ರ್ ಥರ ಮಾಡಬೇಕು ಅದು. ಒಂದು ಪಾತ್ರೆ ಇಡೋಣ. ಸ್ವಲ್ಪ ಕಡಲೆಪುರಿ ಜಾಸ್ತಿ ಹಿಡಿಯುತ್ತೆ, ಸ್ವಲ್ಪ ದೊಡ್ಡ ಪಾತ್ರೆ ಇಟ್ಕೊಳ್ಳಿ. ಸ್ವಲ್ಪ ಎಣ್ಣೆನೂ ಸ್ವಲ್ಪ ಜಾಸ್ತಿನೇ ಹಾಕೊಬೇಕು. ಸಾಸಿವೆ ಹಾಕೋಣ. ಸಾಸಿವೆ ಚಟಪಟ ಅಂತ ಬಂದಮೇಲೆ ಒಂದು ಸ್ಪೂನ್ ಜೀರಿಗೆ ಹಾಕೋಣ. ಆಮೇಲೆ ಈರುಳ್ಳಿ ಹಾಕೋಣ. ಒಂದು ಗೆಡ್ಡೆ ಈರುಳ್ಳಿ ತೊಗೊಂಡಿದ್ದೀನಿ ದಪ್ಪದು. ಸ್ವಲ್ಪ ಫ್ರೈ ಆಗಲಿ ಸ್ವಲ್ಪ. ಇದು ಆ್ಯಕ್ಚುಲಿ ನಮ್ಮ ಪಕ್ಕದ ಮನೆಯವ್ರ ರೆಸಿಪಿ. ಅವರು ಉತ್ತರ ಕರ್ನಾಟಕದವರು. ಅವ್ರು ಮಾಡಿಕೊಟ್ಟಿದ್ರು. ನಾನು ಕೇಳಿದೆ ಯಾವ ಥರ ಮಾಡ್ತೀರಾ ಅಂತ. ಆವಾಗ ನನಗೆ ಹೇಳ್ಕೊಟ್ಟಿದ್ರು. ನಾನು ಇದು 2ನೇ ಸತಿ ನಮ್ಮ ಮನೇಲಿ ಮಾಡ್ತಿರೋ. ತುಂಬ ಚೆನ್ನಾಗಿ ಬಂದಿರುತ್ತೆ. ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಟೊಮೆಟೊ, ಒಂದು ಹಣ್ಣು ಟೊಮೆಟೊ ತೊಗೊಂಡಿದ್ದೀನಿ ದಪ್ಪದು. ನೋಡಿ ಕಲಿಯೋಂಥದ್ದು ತುಂಬ ಇದೆ ನಮ್ಗಳಿಗೆ. ಕಲಿಯೋಂಥದ್ದು ನಮಗೇನೇನು ಬರಲ್ಲ ಬಿಡಿ. ಕಲ್ತ್ಕೊಂಡು ಮಾಡೋದ್ರಲ್ಲಿ ತಪ್ಪಿಲ್ಲ. ತುಂಬ ರುಚಿಯಾಗಿರುತ್ತೆ. ಈಗ ಅರಿಶಿನ ಪುಡಿ ಹಾಕೊತಾ ಇದ್ದೀನಿ. ಒನ್ ಟೈಮ್ ಟಿಫನ್ಗೆ ಆಗುತ್ತೆ. ಇಷ್ಟಪಟ್ಕೊಂಡು ತಿನ್ಬೋದು. ಅದರಲ್ಲೂ ಮಳೆ ಬೀಳೋಂಥ ಟೈಮಲ್ಲಿ, ಥಂಡಿ ಟೈಮಲ್ಲಿ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಸಾಂಬಾರು ಪುಡಿ ಒಂದು ಸ್ಪೂನು, ಒಂದು ಅರ್ಧ ಸ್ಪೂನು ಖಾರದ ಪುಡಿ ಹಾಕಿದ್ದೀನಿ. ಇದಕ್ಕೆ ಉಪ್ಪು, ಹುಳಿ, ಖಾರ, ಒಂದು ಸ್ವಲ್ಪ ಬೆಲ್ಲನೂ ಹಾಕೊಬೇಕು. ಒಳ್ಳೆ ಟೇಸ್ಟ್ ಇರುತ್ತೆ. ಹುಣಸೆ ಹಣ್ಣಿನ ಜೊತೆಯಲ್ಲಿ ಒಳ್ಳೆ ಟೇಸ್ಟ್ ಬರುತ್ತೆ. ನೀವು ಮಾಡಿ ನೋಡಿ, ಟ್ರೈ ಮಾಡಿ, ಬೇಗನೂ ಆಗುತ್ತೆ. ಇದಕ್ಕೆ ಹುಣಸೆ ರಸ ಹಾಕಿದ್ದೀನಿ. ಸ್ವಲ್ಪ ಎಲ್ಲ ಫ್ರೈ ಆದಮೇಲೆ ಕಡಲೆಪುರಿ ಎಲ್ಲ ಇದನ್ನು ತೊಳೆಯೋಕೆ ಹಾಕಿದ್ದೀನಿ. ಹುಣಸೆ ರಸ ಇನ್ನು ಸ್ವಲ್ಪ ಕಿವುಚ್ಬಿಟ್ಟು ಹಾಕಿದ್ದೀನಿ. ಸ್ವಲ್ಪ ಒಂದು 2 ಸ್ಪೂನು ಉಪ್ಪು ಹಾಕೋಣ. ನಮ್ಮ ಕಡಲೆಪುರಿಯಲ್ಲಿ ಉಪ್ಪಿರುತ್ತೆ, ನೋಡ್ಕೊಂಡು ಹಾಕ್ಕೊಳ್ಳಿ. ಅವ್ರ ಕಡೆ ಉತ್ತರ ಕರ್ನಾಟಕ ಕಡಲೆಪುರಿ ಚೆನ್ನಾಗಿರುತ್ತೆ. ಅದು ಅಷ್ಟೊಂದು ಉಪ್ಪು ಬರೋಲ್ಲ. ಅದರಲ್ಲೂ ತುಂಬ ಟೇಸ್ಟಾಗುತ್ತೆ. ಇದನ್ನು ಮಾಡಿ, ಇಲ್ಲಿ ಹಿರೇಮಠಣ್ಣ ಇದ್ದಾರೆ ನಮ್ಮ ಪಕ್ಕದ ಮನೆಯವರು. ಅವ್ರಿಗೆ ಕೊಡ್ತೀನಿ. ಅವ್ರ ರಿಯಾಕ್ಷನ್ ಹೇಗಿರುತ್ತೆ ನೋಡೋಣ ಇರಿ. ಕಡಲೆಪುರಿ ಒಂದು ಸತಿ ತೊಳ್ಕೊಂಡು ಹಾಕೊಬೇಕು. ತೊಳೆದ್ಬಿಟ್ಟು ಚೆನ್ನಾಗಿ ನೀರು ಹಿಂಡ್ಕೊಬೇಕು. ಇದನ್ನು ಗಲೀಜು ಇರುತ್ತೆ ಕಡಲೆಪುರಿಯಲ್ಲಿ. ಒಂದು ಸ್ವಲ್ಪ ನೆನೆಸ್ಬಿಟ್ಟೆ ಹಾಕಬೇಕು ಕಡಲೆಪುರಿನ. ಹಂಗೆ ಹಾಕೋಂಗಿಲ್ಲ ಇದನ್ನು. ಒಂದು ತುಂಡು ಬೆಲ್ಲ ಹಾಕೋಣ. ಗೊಜ್ಜು ನೋಡೋಕ್ಕೆ ತುಂಬ ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಕಡಲೆಪುರಿ ಹಾಕೋಣ ಇವಾಗ. ತುಂಬ ಈಸಿಯಾಗಿ ಆಗೋಂಥದ್ದು ರೆಸಿಪಿಗಳ್ನ ನಾನು ಹಾಕ್ತೀನಿ. ದಯವಿಟ್ಟು ವಿಡಿಯೋಗಳು ನೋಡಿ, ಒಂದು ಲೈಕ್ ಮಾಡಿ, ಒಂದು ಕಮೆಂಟ್ಸಲ್ಲಿ ಒಳ್ಳೆ ಕಮೆಂಟ್ಸ್ ಹಾಕಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಕಡಲೆ ಮಿಕ್ಸಿ ಮಾಡಿ ಹಾಕೊಂಡಿದ್ವಲ್ಲ, ಕಡಲೆ ಬೀಜ, ಅದನ್ನು ಪೌಡರ್ ಹಾಕ್ತಾಯಿದ್ದೀನಿ. ಬೇಕು ಅಂದರೆ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ, ಹಸಿ ತೆಂಗಿನಕಾಯಿ ತುರಿ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ಹಸಿ ತೆಂಗಿನಕಾಯಿ ಇರಲಿಲ್ಲ ನಮ್ಮ ಮನೆ, ನಾನು ಹಾಕಿಲ್ಲ. ಈ ಥರ ಫೈನಲ್ ಈ ಥರ ಬಂದಿದೆ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಇದು ಚುರ್ಮುರಿ ಸೂಸ್ಲ ಅಂತ. ಇದು ಕಡಲೆಪುರಿ ಒಗ್ಗರಣೆ ಅಂತೀವಿ ನಮ್ಮ ಕಡೆ. ಇದು ಹಿರೇಮಠಣ್ಣ ಅಂದರೆ ಪಕ್ಕದ ಅವ್ರು ಜಾಸ್ತಿ ಪ್ರಿಪೇರ್ ಮಾಡ್ತಾರೆ ಇದನ್ನು. ಅವ್ರಿಗೆ ಕೊಡ್ತೀನಿ, ಟೇಸ್ಟ್ ಮಾಡಿ ನೋಡ್ತಾರೆ ಯಾವ ಥರ ಬಂದಿದೆ ಅಂತ ಹೇಳ್ತಾರೆ. ಬನ್ನಿ ನೋಡೋಣ. ಸರ್, ನಮ್ಮ ಕಡೆ ಚುರ್ಮರಿನೇ ಇದು. ನಮ್ಮ ಟೇಸ್ಟೇ ಇದೆ. ನೀವು ಏನು ಮಾಡಿರಲ್ಲ, ಈಗ ನಮ್ಮ ಥರನೇ ನೀವು ಮಾಡಿರಿ. ಬೇರೆ ಏನೇ ಚೇಂಜಸ್ ಇಲ್ಲ. ಟೇಸ್ಟ್ ಹೆಂಗಿದೆ? ಟೇಸ್ಟ್ ಚೆನ್ನಾಗಿದೆ, ಅದೇ ಟೇಸ್ಟು. ಹೌದಾ?